ಇಲ್ಲಿ ಸುಂಕದಕಟ್ಟೆ ಹತ್ರ ಬಂದಿದ್ದೀನಿ ಇವಾಗ. ಸುಂಕದಕಟ್ಟೆಯಿಂದ ಈ ನಾಗರಬಾವಿ ಬಿ ಡಿ ಎ ಕಾಂಪ್ಲೆಕ್ಸ್ ಇದೆಯಲ್ಲ, ಆ ರೋಡಲ್ಲಿ ಒಂದು ಟಿಫನ್ ಮಾಡೋಣ, ನಮ್ಮ ಫೇವ್ರೆಟ್ ಕೈಯಂದಿ ಭವನ್, ಅಲ್ಲಿ ಟಿಫನ್ ಮಾಡೋಣ ಅಂತ ಬಂದಿದ್ದೀನಿ. ಟಿಫನ್ ಹೆಂಗಿದೆ ಏನು ಎತ್ತಂತ ನೋಡೋಣ. ಒಂದು ಸ್ವಲ್ಪ ಜನ ಬೇರೆ ಜಾಸ್ತಿ ಇದ್ದಾರೆ, ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಜನ ಜಾಸ್ತಿ ಇರೋ ಜಾಗದಲ್ಲೇ ತಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಅಂದ್ಕೊಳ್ಳೋದು. ಅದೇ ಅಂದ್ಕೊಂಡು ನಾನು ಬಂದಿದ್ದೀನಿ. ಚೆಕ್ ಮಾಡೋಣ. ಟೇಸ್ಟ್ ಚೆನ್ನಾಗಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಲೊಕೇಶನ್ನು. ನೀವು ಬೇಕಾದ್ರೆ ಅಲ್ಲಿ ಟ್ರೈ ಮಾಡಿ. ಏನು ರೇಟ್ ಇದೆ ಏನು ಅನ್ನೋದು ಗೊತ್ತಿಲ್ಲ, ಏನು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಚೆಕ್ ಮಾಡೋಣ. ನನ್ನ ಕಣ್ಣ ಕಾಣಿಸಿದೆ ದೊಡ್ಡದಾಗಿ ಹಾಕ್ತಾರ ದೋಸೆ. ಆ ದೋಸೆ ತಿನ್ನಕ್ಕೆ ಸುಮಾರು ಜನ ಕಾಯ್ಕೊಂಡು ನಿಂತಿದ್ದಾರೆ ಮಾತ್ರ ಇಲ್ಲಿ. ಅದ್ರ ಪಕ್ಕದಲ್ಲಿ ಉದ್ದಿನೋಡೆ ಮಸಾಲೋಡೆ ಅಂತೂ ಹಾಕಿಟ್ಟಿದ್ದಾರೆ. ಆ ಸ್ಮೆಲ್ಗೆನೆ ಫಿದಾ ಆಗೋದೆ ನಾನು. ಫಸ್ಟು ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ಉದ್ದಿನೋಡೆ ಮಸಾಲೋಡೆನೇ. ಯಾಕಂದರೆ ಗೊತ್ತಲ್ಲ ನಿಮಗೆ, ಉದ್ದಿನೋಡೆ ಮಸಾಲೋಡೆ ಅಂದರೆ ಯಾರು ಸಹ ಸುಮ್ಮನಿರಲ್ಲ, ಒಂದು ಸಾರಿ ತಿನ್ನಲೇಬೇಕು ಅಂತ ಅನಿಸುತ್ತೆ. ಇಲ್ಲಿ ಪ್ರತಿದಿನ 3 ಥರ ರೈಸ್ ಬಾತ್ ಮಾಡ್ತಾರೆ. 2 ಕಾಮನ್ ಆಗಿ ಚಿತ್ರಾನ್ನ ಪುಳಿಯೋಗರೆ 2 ಮಾಡ್ತಾರೆ. ಒಂದು ಬೇರೆ ವೆರೈಟಿ ಇರುತ್ತೆ, ಡೈಲಿ ಒಂದು ಬೇರೆ ಬೇರೆ ಥರ. ಅದ್ರ ಪಕ್ಕದಲ್ಲಿ ನೋಡಿದ್ರೆ ಇಡ್ಲಿ, ಲೈವ್ ಆಗಿ ಇಡ್ಲಿ ಮಾಡ್ತಾ ಇದ್ದಾರೆ. ನನ್ನ ಕೈಯಲ್ಲಂತೂ ತಡೆಯೋಕ್ಕಾಗ್ತಾ ಇಲ್ಲ. ಇನ್ನು ಒಂದು ಸರಿ ಬ್ಯಾಟಿಂಗ್ ಮಾಡಿಬಿಡೋಣ ಅಂತಲೇ ಬಂದ್ಬಿಟ್ಟೆ ಇಲ್ಲಿ. ಏನಿದೆ ಅಣ್ಣ ಟಿಫನು? ಇಡ್ಲಿ ದೋಸೆ ಚಪಾತಿ ಇಡ್ಲಿ ದೋಸೆ ಪಲಾವ್, ಬಿಸಿ ಬಿಸಿ ಇಡ್ಲಿ ನಡೀತಾ ಇದೆ. ಸಿಂಗಲ್ ಇಡ್ಲಿ ಕೊಡೋಣ, ಟೇಸ್ಟ್ ನೋಡೋಣ. ಚಟ್ನಿ ನಾವೇ ಹಾಕೊಳ್ಳೋದಲ್ಲ ನೋಡಿ, ಸೂಪರು. ಚಟ್ನಿ ಸಾಗು ಎಲ್ಲ ನಮಗೆ ಬಿಟ್ಬಿಟ್ಟಿದ್ದಾರೆ, ಅವ್ರವ್ರ ಅಭಿರುಚಿಗೆ ಹಾಕ್ಕೊಳ್ಳಿ ಅಂತ. ಮಜ್ಜಿಗೆ ಇದೆ, ಈ ಕಡೆ ಸಾಂಬಾರಿದೆ, ಚಟ್ನಿ ಇದೆ. ಅಕ್ಕ ಅಲ್ಲಿ ಉದ್ದಿನ ವಡೆ ಹಾಕ್ತಾಯಿದ್ದಾರೆ. ಸೂಪರ್. ಇಡ್ಲಿ ಮಾತ್ರ ಸಕ್ಕ ಸಾಫ್ಟ್ ಐತೆ. ಚಟ್ನಿನೂ ಒಂಥರ ಸ್ಪೈಸಿ, ಅದು ತುಂಬ ಸ್ಪೈಸಿ ಇಲ್ಲ, ಚೆನ್ನಾಗಿದೆ ಖಾರವಾಗಿ. ಓಕೆ, ಬ್ಯಾಟಿಂಗ್ ಮುಗಿಸೋಣ. ನೀವು ಬೇಕಾದ್ರೆ ಒಂದನ್ನೇ ತೊಗೋಬೋದು, ಇಲ್ಲಾಂದರೆ ಮಿಕ್ಸು ಸಹ ತೊಗೋಬೋದು. ಮಿಕ್ಸ್ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಮಿಕ್ಸ್ ತೊಗೊಂಡಾಗ ನಿಮ್ಗೆ ಎರಡೂ ಟೇಸ್ಟ್ ಮಾಡ್ಬೋದು. ಮಾತ್ರ ಮಿಕ್ಸ್ ತೊಗೊಂಡಾಗ ಯಾವುದೇ ಕಾರಣಕ್ಕೂ ಉದ್ದಿನೋಡೆ ಮಸಾಲೋಡೆಯನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಸಖತ್ತಾಗಿದೆ ಟೇಸ್ಟು. 8 ವರ್ಷದಿಂದ ಸತತವಾಗಿ ಒಂದೇ ಟೇಸ್ಟಲ್ಲಿ ಮಾಡ್ಕೊಂಡು ಬರ್ತಿದ್ದಾರೆ. ರೇಟ್ ಮಾತ್ರ ಜಾಸ್ತಿ ಮಾಡ್ದಿಲ್ಲದೆ ಕ್ವಾಲಿಟಿ ಮಾತ್ರ ಒಂದೇ ಥರ ಇಟ್ಕೊಂಡು ಬಂದಿದ್ದಾರೆ. ಅದರಿಂದನೇ ಈ ಕಸ್ಟಮರ್ನ ಈ ಥರ ಉಳಿಸ್ಕೊಳ್ಳೋಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಮಾತ್ರ ಸೂಪರ್ ಆಗಿದೆ ಟೇಸ್ಟು. ನೀವು ಈ ಕಡೆ ಏನಾರು ಬಂದು ಒಂದು ಸರಿ ಟೇಸ್ಟ್ ಮಾಡಿದ್ರೆ ರೆಗ್ಯುಲರ್ ಕಸ್ಟಮರ್ ಅಂತ ಆಗೋದಂತೂ ಗ್ಯಾರಂಟಿ. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರ್ತವೆ. ಈ ವಿಡಿಯೋ ಏನಾರು ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡಿಬಿಡಿ. ಪ್ರತಿ ಸಲ ಒಂದು ಲೈಕ್ ನೋಡಿದಾಗ ಖುಷಿ ಆಗ್ತಿರುತ್ತೆ. ಮಹೇಶ್, ಎಷ್ಟು ವರ್ಷದಿಂದ ಮಾಡ್ತಿದ್ದೀರ ಅಣ್ಣ? 8 ವರ್ಷ. ಅಣ್ಣ ಮಾತ್ರ ಫುಲ್ಲು ಮಧ್ಯಾಹ್ನ ಊಟ ಇರುತ್ತಣ್ಣ? ಹಾಂ, 11:30. ಓಕೆ. ಡೈಲಿ ಒಂದೊಂದು ವೆರೈಟಿ ಇರುತ್ತೆ ರೈಸು? ಓಕೆ. ನಾನು ತಿಂದೆ, ಸೂಪರಾಗಿದೆ ಟೇಸ್ಟ್ ಮಾತ್ರ. ಥ್ಯಾಂಕ್ಸ್ ಅಣ್ಣ. ಈ ನಾಗರಬಾವಿಗೆ ಬಿ ಡಿ ಎ ಕಾಂಪ್ಲೆಕ್ಸ್ ಇದೆಯಲ್ಲ, ಅದಕ್ಕಿಂತ ಬಿಫೋರೇ ನಿಮಗೆ ಈ ಲಾರಿ ಸ್ಟ್ಯಾಂಡ್ ಸಿಗುತ್ತೆ. ಅದ್ರ ಹತ್ರನೇ ಇರೋಂಥದ್ದು ಈ ಹೋಟಲ್ಲು ನೋಡಿ, ಕೈಯಂದಿ ಭವನು. ಒಂದು ಆಟೋ ನಿಲ್ಸ್ಕೊಂಡಿದ್ದೀರ, ಆಟೋದಲ್ಲಿ ಮಾಡ್ತಾರೆ ಮಾತ್ರ. ಟೇಸ್ಟ್ ಚೆನ್ನಾಗಿದೆ. ನಾನು ಆಲ್ರೆಡಿ ತಿಂದಾಯಿತು, ತಿಂದ್ಬಿಟ್ಟೆ ನಾನು ನಿಮಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾಯಿದ್ದೀನಿ ಟೇಸ್ಟ್ ಹೆಂಗಿದೆ ಏನು ಎತ್ತ ಅಂತ. ನಾನು ಇವಾಗ ಒಂದು ಇಡ್ಲಿ, 2 ಉದ್ದಿನೋಡೆ, ಹಾಫ್ ರೈಸ್ ತೊಗೊಂಡಿದ್ದೀನಿ. 50 ರೂಪಾಯಿ ಮಾತ್ರ ಚಾರ್ಜ್ ಆಗಿದೆ. ಕಣ್ಣು ಮುಚ್ಕೊಂಡು ಕೊಡ್ಬೋದು 50 ರೂಪಾಯಿ ಅನ್ನೋದನ್ನ. ಯಾಕಂದರೆ ಶುಚಿ ರುಚಿ ಎರಡೂ ಮುಖ್ಯ. ಶುಚಿ ರುಚಿ ಎರಡೂ ಇತ್ತು ಅಂತಂದರೆ ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಊಟದಲ್ಲಿ. ಸೂಪರ್.